ಗೈಸ್, ನಾವಿವತ್ತು 6000 ಸ್ಟೆಪ್ಸ್ ವಾಕ್ ಮಾಡೋಣ ಅಂತಿದ್ದೀವಿ. ಆಲ್ರೆಡಿ 5000 ಆಗಿದೆ. ಸೊ ಅದಾಗಿದ ಮೇಲೆ ಸ್ವಲ್ಪ ವರ್ಕೌಟ್ ಮಾಡೋಣ. ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ ಗೈಸ್. ಜಿಮ್ಮಿಗೆ ಹೋಗಿದ್ದು ವೇಸ್ಟ್ ಆಗಿಲ್ಲ ಗೈಸ್. ಸ್ವಲ್ಪ ಎಕ್ಸಸೈಸಸ್ ಎಲ್ಲ ನನಗೆ ಮೈಂಡಲ್ಲಿ ಹಂಗೇ ಕೂತ್ಕೊಂಡ್ಬಿಟ್ಟಿದೆ. ಯಾಕಂದರೆ ನಮ್ಮ ಜಿಮ್ ಟ್ರೈನರ್ ನನ್ನ ಬೆರೆಸ್ಕೊಂಡು ವರ್ಕೌಟ್ ಇದು ಮಾಡಬೇಕು ಅದು ಮಾಡಬೇಕು ಅಂತೇಳಿ ಮಾಡಿಸ್ತಾಯಿದ್ರು. ಸೊ ಇವಾಗ ಅದನ್ನೆಲ್ಲ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Cause when the bullets fly, I'm the last one to die. ಅಕ್ಕ ಬಂದ್ಲು ಇಡಕ್ಕೆ ಕವರ್ ಕೇಳಿದ್ರೆ ಗೈಸ್ ನಮ್ ವರ್ಷ ಹಸಿ ಕಸಕ್ ಹಾಕಿ ಅಂತಿದ್ದಾಳೆ. ಯಾಕಂದ್ರೆ ಅವಳು ತುಂಬಾ ರಿಚ್ ಗೈಸ್. ಬೆಲ್ಲ ಬಿಡ್ವಾ? ನೋಡಿ, ಹಸುವಾಗಿ ಕಾಣಿಸ್ತಾ ಇರಲಿಲ್ಲ. ಸೊ 1-2 ಪೀಸ್ ಪಪ್ಪಾಯ ತಿಂದ್ಬಿಟ್ಟು ಹಾಗೆ ಅಡುಗೆ ಮನೆ ಕಡೆಗೆ ಹೋದ್ವಿ. ನೋಡಿದ್ರೆ ಆ್ಯಸ್ ಯೂಶ್ವಲ್ ತರಕಾರಿ ತಿನ್ನಬೇಕಂತ ಹೇಳಿ ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಎಲ್ಲರಿಗೂ ಫೇವ್ರೇಟ್ ಆದ ಒಂದು ಡಿಶ್ ಮಾಡಿದ್ದೀನಿ ಗೈಸ್. ಅದೇ ಶಾವಿಗೆ ಉಪ್ಪಿಟ್ಟು. ಅದಾಗಿ ಸರಿ ಮಧ್ಯಾಹ್ನಕ್ಕೆ ಅಡುಗೆಗೆ ಹೆಸರು ಕಾಳು ನೆನೆಸಿದ್ದೆ. ತರಕಾರಿ ಇತ್ತು, ತರಕಾರಿನೆಲ್ಲ ತೆಗೆದು ಎಲ್ಲ ಕಟ್ ಮಾಡಿ ಒಳ್ಳೆ ಒಂದು ಕ್ರೇಜಿಯಾಗಿರೋ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಿ ತಿಂದು ಮುಗಿಸ್ದೆ ದಿನಾನ.